मीठे बच्चे, तुम्हें ज्ञान का तीसरा नेत्र मिला है. ಮಧುರ ಮಕ್ಕಳೇ, ನಿಮಗೆ ಜ್ಞಾನದ ಮೂರನೇ ಕಣ್ಣು ಸಿಕ್ಕಿದೆ. ನೀವು तुम त्रिकालदर्शी बने हो, लेकिन ये अलंकार अभी तुम्हें नहीं दे सकते क्योंकि तुम पुरुषार्थी हो. ನೀವು ತ್ರಿಕಾಲದರ್ಶಿಗಳಾಗಿದ್ದೀರಾ, ಆದರೆ ಈ ಅಲಂಕಾರವು ನಿಮಗೆ ಈಗ ನೀಡಲು ಸಾಧ್ಯವಿಲ್ಲ, ಯಾಕಂದರೆ ಇನ್ನು ನೀವು ಪುರುಷಾರ್ಥಿಗಳು. प्रश्न, गृहस्थ में रहते कर्म अवश्य करना है. ಗೃಹಸ್ಥದಲ್ಲಿದ್ಕೊಂಡು ಕೂಡ ಕರ್ಮ ಖಂಡಿತ ಮಾಡಬೇಕು. ಲೇಕಿನ್ ಕಿಸ್ ಏಕ್ ಬಾತ್ ಕಿ ಸಂಭಾಲ್ ಜರೂರ್ ಕರ್ನಿ ಹೈ. ಆದರೆ ಯಾವ ಒಂದು ಮಾತಿನ ಸಂಭಾಲನೆ ನಾವು ಖಂಡಿತ ಮಾಡಬೇಕು? ಉತ್ತರ, कर्म करते व्यवहार में आते अन्न की बहुत परहेज रखनी है. ಕರ್ಮ ಮಾಡ್ತಾ ವ್ಯವಹಾರದಲ್ಲಿ ಬರ್ತಾ ಅನ್ನದ ಬಗ್ಗೆ ಬಹಳ ನಾವು ಪरहेಜ್ ಇಡಬೇಕು, ಪಥ್ಯ ಅಂತ ಹೇಳ್ತಾರೆ. ಪತಿತೋಂಕೆ ಹಾತ್ ಕಾ ನಹಿ ಖಾನಾ ಹೈ. ಪತಿತರು ಮಾಡಿದಂಥ ಊಟ ಮಾಡಬಾರ್ದು. ಅಪ್ನೆ ಕೋ ಬಚಾತೆ रहना है. ಸ್ವಯಂನ ರಕ್ಷಣೆ ಮಾಡ್ತಾ ಇರಬೇಕು. ಕರ್ಮ ಸನ್ಯಾಸಿ ನಹಿ ಬನ್ನ ಹೈ. ಕರ್ಮ ಸನ್ಯಾಸಿಗಳಾಗಬಾರ್ದು. ಲೇಕಿನ್ ಪरहेಜ್ ಜರೂರ್ ರಖನಿ ಹೈ. ಆದರೆ ಪಥ್ಯ ಖಂಡಿತ ಇಡಬೇಕು. ತುಮ್ ಕರ್ಮಯೋಗಿ ಹೋ. ನೀವು ಕರ್ಮಯೋಗಿಗಳಾಗಿದ್ದೀರಾ. कर्म करते बाप की याद में रहो तो विकर्म विनाश हो जाएगा. ಕರ್ಮ ಮಾಡ್ತಾ ತಂದೆಯ ನೆನಪಲ್ಲಿದ್ದರೆ ಖಂಡಿತ ವಿಕರ್ಮ ವಿನಾಶ ಆಗಿಬಿಡುತ್ತೆ. ಓಂ ಶಾಂತಿ. ಬಾಪ್ ಬಚ್ಚೋं को बैठ समझाते हैं. ತಂದೆ ಮಕ್ಕಳು ಕೂತು ಅರ್ಥಪಡಿಸ್ತಾರೆ. जब कोई गीता आदि सुनाते हैं तो कहते हैं यदा यदा ही. ಯಾವಾಗ ಗೀತೆ ಮುಂತಾದನ್ನು ಹೇಳ್ತಾರೋ ಆಗ ಹೇಳ್ತಾರೆ ಯದಾ ಯದಾ ಹಿ ಅಂತ ಹೇಳಿ. ಜಬ್ ಜಬ್ ಧರ್ಮ ಕಿ ಗ್ಲಾನಿ ಅಧರ್ಮ ಕಿ ವೃದ್ಧಿ ಹೋತಿ ಹೈ. ಯಾವಾಗ ಧರ್ಮದ ಗ್ಲಾನಿ ಅಧರ್ಮದ ವೃದ್ಧಿ ಆಗುತ್ತೋ ತಬ್ ಭಗವಾನ್ ಆತೆ ಹೈ. ಆಗ ತಂದೆ ಬರ್ತಾರೆ. ಬರೋಬರ್ ಧರ್ಮ ಕಿ ಗ್ಲಾನಿ ಹೋತಿ ಹೈ. ಆಗ ಧರ್ಮದ ಗ್ಲಾನಿ ಆಗುತ್ತೆ. ಗ್ಲಾನಿ ಮಾನ ನಿಂದ. ಗ್ಲಾನಿ ಅಂತ ಹೇಳಿದ್ರೆ ನಿಂದನೆ ಮಾಡೋದು. तो भारत में धर्म की ग्लानि और अधर्म की वृद्धि हो जाती है. ಹಾಗಾಗಿ ಭಾರತದಲ್ಲಿ ಧರ್ಮದ ಗ್ಲಾನಿ ಮತ್ತು ಅಧರ್ಮದ ವೃದ್ಧಿ ಆಗುತ್ತೆ. मैं आता ही हूँ तब जब ये हालत होती है. ಬಾಬಾ ಬರೋದೇ ಆ ಸಮಯದಲ್ಲಿ. बहुत दुख है, मौत सामने खड़ा है. ಬಹಳ ದುಃಖ ಇದೆ, ಮೃತ್ಯು ಮುಂದೆ ನಿಂತಿದೆ. ವಿನಾಶ के लिए मुसल भी तैयार है. ವಿನಾಶಕ್ಕೋಸ್ಕರ ಮುಸಲ್ರು ಕೂಡ ರೆಡಿ ಇದ್ದಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಆಯಾ ಹುವಾ ಹೈ. ಮಕ್ಕಳಾದ ನಾವೀಗ ತಿಳ್ಕೊಂಡಿದ್ದೀವಿ ಬಾಬಾ ಬಂದಿದ್ದಾರೆ. ಆದಿ ಸನಾತನ ಧರ್ಮ ಕಿ ಸ್ಥಾಪನಾ ಕರ್ನೆ. ಆದಿ ಸನಾತನ ಧರ್ಮದ ಸ್ಥಾಪನೆ ಮಾಡಲು. ಬ್ರಹ್ಮ ದ್ವಾರ ಸ್ಥಾಪನಾ, ಶಂಕರ್ ದ್ವಾರ ವಿನಾಶ. ಬ್ರಹ್ಮನ ಮುಖಾಂತರ ಸ್ಥಾಪನೆ, ಶಂಕರನ ಮುಖಾಂತರ ವಿನಾಶ. ವಿಷ್ಣು ದ್ವಾರ ಪಾಲನಾ, ವಿಷ್ಣುವಿನ ಮುಖಾಂತರ ಪಾಲನೆ. ಬರೋಬ್ಬರಿ ಈ ತೀನೋ ಕರ್ತವ್ಯ ಅಭಿ ಚಲ್ ರಹೆ ಹೈ. ಈ ಮೂರು ಕರ್ತವ್ಯ ಈಗ ನಡೀತಿದೆ. ಅಭಿ ತುಮ್ ಬ್ರಾಹ್ಮಣ ಹೋ और जानते हो अभी हम ब्राह्मण से फिर देवता बन रहे हैं. ಈಗ ನಾವು ಬ್ರಾಹ್ಮಣರಾಗಿದ್ದೀವಿ, ತಿಳಿದಿದೆ ಬ್ರಾಹ್ಮಣನಿಂದ ಮತ್ತೆ ನಾವು ದೇವತೆಗಳಾಗ್ತೀವಿ. ಅಭಿ ಶಿವ ಬಾಬಾಕ್ಕೆ ಪೋತ್ರೆ ಹೈ. ಇನ್ನು ಶಿವ ಬಾಬನ ಮೊಮ್ಮಕ್ಕಳಾಗಿದ್ದೀವಿ. ಶಿವ ಬಾಬಾ का एक बच्चा, एक से फिर तुम कितने बच्चे बन जाते हो. ಶಿವ ಬಾಬನ್ಗೊಂದು ಮಗು, ಆ ಮಗುವಿಂದ ನೀವಿನ್ನೆಷ್ಟು ಮಕ್ಕಳಾಗ್ಬಿಡ್ತೀರಾ. ಪತಿತೋಂ ಕೋ ಪಾವನ್ ಬನಾನೆ ಕಿ ಸೇವಾ ತುಮ್ ಕರ್ ರಹೆ ಹೋ. ಪತಿತರನ್ನು ಪಾವನ ಮಾಡುವಂಥ ಸೇವೆ ನೀವು ಮಾಡ್ತಾ ಇದ್ದೀರಾ. ಯೇ ಹೇ ಬೇಹದ್ ಕ ಯಜ್ಞ. ಇದು ಬೇಹದ್ದಿನ ಯಜ್ಞ ಆಗಿದೆ. ಯಜ್ಞ ಮೇ ಸಾರಿ ಪುರಾನಿ ದುನಿಯಾ ಸ್ವಹ ಹುಯಿ ಥಿ. ಈ ಯಜ್ಞದಲ್ಲಿ ಪೂರ್ತಿ ಪ್ರಪಂಚ ಸ್ವಹ ಆಗಿತ್ತು. ಇಸ್ ಯಜ್ಞಕ್ಕೆ ಬಾದ್ ಫಿರ್ ಕೋಯಿ ಯಜ್ಞ ಹೋಗಾ ಹಿ ನಹಿ. ಈ ಯಜ್ಞದ ನಂತರ ಮುಂದೆ ಯಾವ ಯಜ್ಞವೂ ಇರೋದೇ ಇಲ್ಲ. ಸತ್ಯುಗ್ ತ್ರೇತಾ ಮೇ ಕೋಯಿ ಯಜ್ಞ ರಚತೆ ಹಿ ನಹಿ. ಸತ್ಯುಗ ತ್ರೇತನಲ್ಲಿ ಯಾವುದೇ ಯಜ್ಞಗಳ ರಚನೆ ಮಾಡೋದೇ ಇಲ್ಲ. ಯಜ್ಞ ರಚತೆ ಹಿ ಹೇ ವಿಘ್ನೋ ಕೋ ಹಟಾನೆ. ಯಜ್ಞ ರಚನೆ ಮಾಡದೆ ವಿಘ್ನಗಳನ್ನ ಅಳಿಸ್ಲೋ. ये तो बहुत भारी विघ्न है. ಇದು ಬಹಳ ದೊಡ್ಡ ವಿಘ್ನ. तो इसके लिए बड़ा यज्ञ चाहिए.
ಇದಕ್ಕೋಸ್ಕರ ದೊಡ್ಡ ಯಜ್ಞ ಬೇಕು. ಯೇ ಹೇ ಬೇಹದ್ ಕಾ ಯಜ್ಞ, ಇದಾಗಿದೆ ಬೇಹದ್ದಿನ ಯಜ್ಞ. इसमें पुरानी दुनिया की सामग्री जो भी है सब स्वाಹ होनी है. ಇದರಲ್ಲಿ ಹಳೆ ಜಗತ್ತಿನ ಏನು ಸಾಮಗ್ರಿ ಇದೆ ಅದೆಲ್ಲವೂ ಸವಾಹ ಆಗಬೇಕು. ರುದ್ರ ಅಥವಾ ಶಿವ ಬಾಬಾ ಏಕ್ ಹಿ ಹೇ, ರುದ್ರ ಅಥವಾ ಶಿವ ಬಾಬಾ ಒಬ್ಬನೇ ಆಗಿದ್ದಾನೆ. ಜೈಸೆ ಶಿವ ಕಾ ರೂಪ್ ಹೇ ವೈಸೆ ರುದ್ರ ಕಾ ಭಿ ರೂಪ್ ಹೇ. ಹೇಗೆ ಶಿವನ ರೂಪವಿದೆಯೋ ಅದೇ ರೀತಿ ರುದ್ರನ ರೂಪನೂ ಕೂಡ ಇರುತ್ತೆ. ಶ್ರೀಕೃಷ್ಣ ತೋ ಸಾಕಾರಿ ಹೇ, ಕೃಷ್ಣ ಅಂತೂ ಸಾಕಾರಿ. इसका सच्चा सच्चा नाम ही है शिव ज्ञान यज्ञ. निजवाद ಹೆಸರೇ ಆಗಿದೆ ಶಿವ ಜ್ಞಾನ ಯಜ್ಞ. ಶಿವ ಬಾಬಾ कहते हैं, ರುದ್ರ ಬಾಬಾ नहीं कहते हैं. ಶಿವ ಬಾಬಾ ಹೇಳ್ತೀವಿ ವಿನಃ ರುದ್ರ ಬಾಬಾ ಅಂತ ನಾವು ಹೇಳೋದಿಲ್ಲ. ಭೋಲಾ ಭಂಡಾರಿ ಶಿವ ಬಾಬಾಕೋ कहते हैं. ಭೋಲಾ ಭಂಡಾರಿ ಅಂತ ಹೇಳೋದು ಶಿವ ಬಾಬನ್ಗೆ. ಯೇ ಹೇ ಶಿವ ಬಾಬಾ ಕಾ ಯಜ್ಞ, ಇದು ಶಿವ ತಂದೆಯ ಯಜ್ಞ ಆಗಿದೆ. उनसे हमें सृष्टि के आदि मध्य अंत की नॉलेज मिल रही है. ಅವರಿಂದ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗ್ತಾ ಇದೆ. तुम जानते हो हमको ज्ञान का तीसरा नेत्र मिला है. ನಮಗೆ ಗೊತ್ತಿದೆ ನಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ದೇವತಾओं ತೀಸರಾ ನೇತ್ರ ದಿಖಾತೆ ಹೇ ನಾ, ದೇವತೆಗಳಿಗೆ ಮೂರನೇ ಕಣ್ಣು ತೋರಿಸ್ತಾರಲ್ವಾ. परंतु यह ज्ञान का तीसरा नेत्र जो तुम ब्राह्मणों को मिलता है. ಆದರೆ ಇದು ಜ್ಞಾನದ ಮೂರನೇ ಕಣ್ಣು ಬ್ರಾಹ್ಮಣರಿಗೆ ನಿಮಗೆ ಸಿಗುತ್ತೆ. जिससे तुम देवता बनते हो. ಇದರಿಂದಲೇ ನೀವು ದೇವತೆಗಳಾಗ್ತೀರಾ. वहाँ तीसरे नेत्र की दरकार नहीं है. ಅಲ್ಲಿ ಮೂರನೇ ಕಣ್ಣಿನ ಅವಶ್ಯಕತೆ ಇರೋದಿಲ್ಲ. परंतु तुमको तो दिखा नहीं सकते क्योंकि तुम पुरुषार्थी हो. ಆದರೆ ನಿಮ್ಗೆ ತೋರಿಸ್ಲಿಕ್ಕಾಗಲ್ಲ, ಯಾಕಂದರೆ ನೀವು ಇನ್ನೂ ಪುರುಷಾರ್ಥಿಗಳು. चलते चलते भाग जाते हो, इसलिए जो फाइनल रिजल्ट वाले हैं उनको ये अलंकार दिए हैं. हाँ, ಹೋಗ್ತಾ ಹೋಗ್ತಾ ಜ್ಞಾನ ಬಿಟ್ಟು ಹೋಗ್ಬಿಡ್ತೀರ. ಹಾಗಾಗಿ ಯಾರು ಫೈನಲ್ ರಿಸಲ್ಟಲ್ಲಿ ಬರ್ತಾರೋ ಅಂಥವ್ರಿಗೆ ಈ ಅಲಂಕಾರ ಕೊಡ್ತಾರೆ. नहीं तो देवताओं के पास थोड़े ही ಶಂಖ ಚಕ್ರ ಆದಿ ಹೇ. ಇಲ್ಲ ಅಂತ ಹೇಳಿದರೆ ದೇವತೆಗಳ ಹತ್ರನೇ ಇರ್ತಿತ್ತು ಈ ಶಂಖ ಚಕ್ರ ಮುಂತಾದವು. ಇದು ಸೃಷ್ಟಿ ಚಕ್ರಕ್ಕೆ ಆದಿ ಮಧ್ಯ ಅಂತ್ಕೆ ನಾಲೆಜ್ ತುಮಕೋ ಸುನಾ ರಹೆ ಹೇ. ಈ ಸೃಷ್ಟಿ ಚಕ್ರ ಆದಿ ಮಧ್ಯದ ರಹಸ್ಯ ಜ್ಞಾನ ನಿಮಗೆ ಬಾಬಾ ತಿಳಿಸ್ತಾ ಇದ್ದಾರೆ. उन्होंने फिर शास्त्रों में लिख दिया है कि स्वदर्शन चक्र से फलाने को मारा ये किया. ಭಕ್ತರು ಏನು ಮಾಡಿಬಿಟ್ಟಿದ್ದಾರೆ, ಶಾಸ್ತ್ರಗಳಲ್ಲಿ ಬರೆದು ಬಿಟ್ಟಿದ್ದಾರೆ. ಅವರು ಸ್ವದರ್ಶನ ಚಕ್ರದಿಂದ ಇಂಥವ್ರನ್ನ ಸಾಯಿಸಿದ್ರು ಅಥವಾ ಕೊಂದು ಹಾಕಿದ್ರು ಅಂತ ಹೇಳಿ. ಬಾಪ್ कहते हैं मैं तो पतितों को पावन बनाने आता हूँ. ಬಾಬಾ ಹೇಳ್ತಾರೆ ನಾನು ಪತಿತರನ್ನು ಪಾವನ ಮಾಡಲಿಕ್ಕೆ ಬರ್ತೀನಿ. इसमें हिंसा की तो बात ही नहीं. ಇದರಲ್ಲಿ ಹಿಂಸೆಯ ಮಾತಿಲ್ಲ. ದೇವತಾओं का है ही ಅಹಿಂಸಾ ಪರಮೋ ಧರ್ಮ. ದೇವತೆಗಳದೇ ಆಗಿದೆ ಅಹಿಂಸೋ ಪರಮೋ ಧರ್ಮ. ಶ್ರೀಕೃಷ್ಣ के लिए फिर हिंसा करना कैसे लिखा है. ಶ್ರೀಕೃಷ್ಣನಿಗೆ ಹಿಂಸೆ ಮಾಡೋದು ಹೇಳಿ ಬರೆದಿದೆ. कैसे ವಂಡರ್ಫುಲ್ ಚಿತ್ರ बनाए हैं. ಎಂಥ ಒಂದು ವಂಡರ್ಫುಲ್ ಚಿತ್ರಗಳು ಮಾಡಿದ್ದಾರೆ. वहाँ ही गीता सुनाते राजयोग ಸಿಖಾತೆ ಹೇ. ಅಲ್ಲೇ ಗೀತೆಯನ್ನು ಹೇಳ್ತಾರೆ ಮತ್ತು ರಾಜಯೋಗ ಹೇಳ್ಕೊಡ್ತಾರೆ. ವಹಾ ಹಿ ಫಿರ್ ಕಿಸ್ಕೋ ಮಾರ್ತೆ ಹೇ. ಅಲ್ಲೇ ಇನ್ಯಾರನ್ನು ಸಾಯಿಸ್ಬಿಡ್ತಾರೆ. ಬಾಪ್ ಕೋ ತೋ ಯಾದ್ ಕರ್ತೆ ಹಿ ಹೇ, ಇಸಿಲಿಯೇ ಹೇ ಕಿ ಆಕರ್ ಪತಿತ ದುನಿಯಾ ಕೋ ಪಾವನ್ ಬನಾओ. ಬಾಬು ನೆನ್ಪು ಮಾಡೋದೇ ಇದಕ್ಕೋಸ್ಕರ ಬಂದು ಈ ಪತಿತ ಪ್ರಪಂಚವನ್ನು ಪವಿತ್ರ ಮಾಡಿ ಅಂಥೇಳಿ. ರಾಜಯೋಗ ಸಿಖಾವೋ, ರಾಜಯೋಗ ಹೇಳ್ಕೊಡಿ ಅಂಥೇಳಿ. ಬಾಪ್ कहते हैं ज्ञान का सागर नॉलेजफुल मैं हूँ. ಬಾಬಾ ಹೇಳ್ತಾರೆ ಜ್ಞಾನ ಸಾಗರ ನಾಲೆಜ್ಫುಲ್ ನಾನಾಗಿದ್ದೀನಿ. ತುಮಕೋ ನಾಲೆಜ್ ಮಿಲ್ ರಹಿ ಹೇ, ಇಸ್ಕೋ ಹಿ ಅಮರ್ ಕಥಾ कहते हैं. ನಿಮಗೆ ಜ್ಞಾನ ಸಿಗ್ತಿದೆ, ಇದನ್ನೇ ಅಮರ ಕಥೆ ಅಂತ ಹೇಳ್ತಾರೆ. वो तो शिव शंकर को एक कह देते हैं. ಅವರು ಶಿವಶಂಕರನ್ನು ಒಂದಂತ ಹೇಳಿಬಿಡ್ತಾರೆ. ಶಂಕರ್ ಸೂಕ್ಷ್ಮ ವತನವಾಸಿ, वो कैसे कथा सुनाएंगे. ಶಂಕರ ಸೂಕ್ಷ್ಮ ವತನವಾಸಿ, ಅವ್ರು ಹೇಗೆ ಕತೆ ಹೇಳ್ತಾರೆ. ಉನ್ಕೋ ತೋ ನಾಲೆಜ್ಫುಲ್ ನಹಿ ಕಹಾ ಜಾತಾ. ಅವ್ರಿಗಂತೂ ನಾಲೆಜ್ಫುಲ್ ಅಂತ ಹೇಳೋದೇ ಇಲ್ಲ. ಶಿವ ಬಾಬಾ ಸಾರೇ ಸೃಷ್ಟಿ ಚಕ್ರ ಕಾ ರಾಜ್ ಸಮझाते हैं. ಶಿವ ಬಾಬಾ ಅವರು ಸಂಪೂರ್ಣ ಸೃಷ್ಟಿ ಚಕ್ರದ ರಹಸ್ಯ ಹೇಳ್ತಾರೆ. जो नॉलेज कोई के पास है नहीं. अज्ञान यार बलिनू ಇಲ್ಲ. बाप धनी को ना जानने के कारण ही आर्फन बन पड़े हैं. ತಂದೆ ಧನಿಯನ್ನು ತಿಳಿದೇ ಇರೋ ಕಾರಣದಿಂದ ಆರ್ಫನ್ಗಳಾಗಿದ್ದಾರೆ. ಲಡ್ತೆ ಝಗಡ್ತೆ रहते हैं. ಯಾವಾಗಲೂ ಜಗಳ ಆಡ್ತಿರ್ತಾರೆ.
सत्युग में कोई झगड़ा होता नहीं है। सत्युगದಲ್ಲಿ ಯಾವುದೇ ಜಗಳ ಇರೋದಿಲ್ಲ, ना रोना ना पीटना। इसलिए मोहजीत राजा की कथा सुनाते हैं। ಅಳೋದು ಆಗಲಿ ಹೊಡೆಯೋದಾಗಲಿ, ಹಾಗಾಗಿ ಮೋಹಜಿತ ರಾಜನ ಕಥೆಯನ್ನು ಕೂಡ ಹೇಳ್ತಾರೆ। कथाएं तो ढेर है, हर एक धर्म में किस्म किस्म की कथाएं है। ಕಥೆಗಳಂತೂ ಬಹಳಷ್ಟಿದೆ, ಪ್ರತಿಯೊಂದು ಧರ್ಮದಲ್ಲೂ ನಾನಾ ರೀತಿಯ ಕಥೆಗಳಿದೆ। जो सब ಭಕ್ತಿ ಮಾರ್ಗ की ಸಾಮಗ್ರಿ है, ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು। ಭಕ್ತಿ करते हैं भगवान से मिलने लिए, ಭಕ್ತಿ ಮಾಡ್ತೀವಿ ಭಗವಂತನ ಭೇಟಿಯಾಗಲು। आधा कल्प भक्ति करते आए हैं, ಅರ್ಧ ಕಲ್ಪ ಭಕ್ತಿ ಮಾಡ್ತಾ ಬಂದಿದ್ದೀರಾ। भगवान तो किसी को मिल ही नहीं, ಭಗವಂತ ಯಾರಿಗೂ ಸಿಗಲೇ ಇಲ್ಲ। अब बाप ने तुम बच्चों को परिचय दिया है, ಈಗ ತಂದೆ ಮಕ್ಕಳಾದ ನಿಮಗೆ ಪರಿಚಯ ಕೊಟ್ಟಿದ್ದಾರೆ। तुम्हें फिर औरों को देना है, ನೀವು ಮತ್ತೆ ಪುನಃ ಅದನ್ನು ಬೇರೆಯವ್ರಿಗೆ ಕೊಡಬೇಕು। ಸನ್ ಶೋಸ್ ಫಾದರ್, ಸನ್ ಅಂದರೆ ತಂದೆ, ನಾವು ಮಕ್ಕಳು ತಂದೆನ ಪ್ರತ್ಯಕ್ಷ ಮಾಡಬೇಕು। तो बाप का परिचय दे सबको नॉलेज बताते रहते हो, ಹಾಗಾಗಿ ತಂದೆಯ ಪರಿಚಯವನ್ನು ಎಲ್ರಿಗೂ ಕೊಡ್ತಾ ಇರ್ತೀವಿ, ಜ್ಞಾನದ ಬಗ್ಗೆ ಹೇಳ್ತಾ ಇರ್ತೀವಿ। तुम हर एक बच्चे की बुद्धि में है कि शिव बाबा हमारा रूहानी बाप है, ನಮ್ಮೆಲ್ಲ ಮಕ್ಕಳ ಬುದ್ಧಿಯಲ್ಲಿದೆ ಶಿವ ಬಾಬಾ ಅವರು ನಮ್ಮ ಆತ್ಮಿಕ ತಂದೆ। ये भी भक्ति मार्ग वालों को समझाना है कि तुम्हारे दो बाप है, ಇದು ಕೂಡ ಭಕ್ತಿ ಮಾರ್ಗದವ್ರಿಗೆ ಹೇಳಬೇಕು, ನಮಗೆ ಎರಡು ತಂದೆ, ಏಕ್ ಲೌಕಿಕ ಬಾಪ್ दूसरा पारलौकिक बाप। ಒಂದು ಲೌಕಿಕ ತಂದೆ ಮತ್ತೊಂದು ಪಾರಲೌಕಿಕ ತಂದೆ, जिसको गॉड फादर कहते हैं, ಅವರನ್ನೇ गॉड फादर ಅಂತೀವಿ। जिसने ये बेहद की रचना रची है, ಅವರೇ ಈ ಬೇಹದಿನ ರಚನೆ ಮಾಡಿದ್ದಾರೆ। ಬಾಪ್ से तो ज़रूर वर्षा मिलता होगा, ತಂದೆಯಿಂದ ಖಂಡಿತ ಪದವಿ ಸಿಕ್ಕಿರುತ್ತೆ ವರ್ಷ। वो है ही स्वर्ग की रचना रचने वाला, ಅವರಾಗಿದ್ದಾರೆ ಸ್ವರ್ಗದ ರಚನೆಯನ್ನು ಅಂದರೆ ರಚನೆಯನ್ನು ಮಾಡೋಂಥವ್ರು। ಭಾರತ ಸ್ವರ್ಗ था, ಭಾರತ ಹಿಂದೆ ಸ್ವರ್ಗ ಆಗಿತ್ತು। ಇನ್ನು ಲಕ್ಷ್ಮೀನಾರಾಯಣ का राज्य था, ಈ ಲಕ್ಷ್ಮೀನಾರಾಯಣರ ರಾಜ್ಯ ಆಯಿತು। उन्हों को ये राज्य किसने दिया, यार ಕೊಟ್ಟರು ಅವ್ರಿಗೆ ಈ ರಾಜ್ಯ। कलयुग अंत में कोई भी विश्व का मालिक है नहीं, ಕಲಿಯುಗದ ಅಂತ್ಯದಲ್ಲಿ ಯಾರು ಕೂಡ ವಿಶ್ವದ ಮಾಲೀಕರಿಲ್ಲ। ये है ही रावण का राज्य, खुद भी कहते हैं हमको राम राज्य नहीं, ದೆಹಲಿ में ದೇವಿ ರಾಜ್ಯ चाहिए। ಸ್ವಯಂ ಅವರು ಹೇಳ್ತಾರೆ ನಮಗೆ ಈ ನಮಗೆ ರಾವಣ का राज्य, ಖುದ್ ಬಿ कहते ಅಂದರೆ ಇಲ್ಲಿ ರಾವಣ ರಾಜ್ಯದಲ್ಲಿರೋರೇ ಹೇಳ್ತಾರೆ ನಮಗೆ ರಾಮರಾಜ್ಯ, ಹೊಸ ದೆಹಲಿಯಲ್ಲಿ ದೇವತೆಗಳ ರಾಜ್ಯ ಬೇಕು। ರಾಮರಾಜ್ಯ ಹೇ ಸತ್ಯುಗ ತ್ರೇತ, ರಾಮರಾಜ್ಯ ಅನ್ನೋದು ಸತ್ಯುಗ ತ್ರೇತ। ರಾವಣ ರಾಜ್ಯ ಹೇ ದ್ವಾಪರ ಕಲಿಯುಗ, ರಾವಣ ರಾಜ್ಯ ದ್ವಾಪರ ಕಲಿಯುಗ। ದ್ವಾಪರ से ही भक्ति मार्ग शुरू होता है, ದ್ವಾಪರದಿಂದಲೇ ಭಕ್ತಿ ಮಾರ್ಗ ಪ್ರಾರಂಭ ಆಗೋದು। ವಿಕಾರ भी शुरू होता है, जिसकी निशानियाँ भी है, ವಿಕಾರನೂ ಕೂಡ ಪ್ರಾರಂಭ ಆಗುತ್ತೆ, ಅದರ ಗುರುತುಗಳು ಕೂಡ ಇದೆ। जगन्नाथपुरी के मंदिर में बाहर देवताओं के गंदे चित्र बनाए हैं, ಜಗನ್ನಾಥಪುರಿ ಮಂದಿರದಲ್ಲಿ ಹೊರಗಡೆ ದೇವತೆಗಳ ಕೆಟ್ಟ ಚಿತ್ರಗಳನ್ನು ಮಾಡಿದ್ದಾರೆ। ತಾಜ್ ತಖ್ತ್ ಆದಿ ವಹಿ ಹೈ, ತಾಜ್ ತಖ್ತ್ ಮುಂತಾದೆಲ್ಲ ಅಲ್ಲೇ ಇದೆ, ಸಿರ್ಫ್ ಚಿತ್ರ ವಿಕಾರಿ ದಿಖಾತೆ ಹೈ, ಚಿತ್ರ ಮಾತ್ರ ವಿಕಾರದಿರುತ್ತೆ। जब देवताएं वाम मार्ग में जाते हैं तो फिर धरती की उथल पुथल भी होती है, ಯಾವಾಗ ದೇವತೆಗಳು ವಾಮ ಮಾರ್ಗದಲ್ಲಿ ಬಂದ್ಬಿಡ್ತಾರೋ ಆಗ ಭೂಮಿಯಲ್ಲೂ ಕೂಡ ಉಥಲ್ ಪುಥಲ್ ಆಗುತ್ತೆ। ಸೋನೆ ಹೀರೆ ಕಿ ಮಹಲ್ ಸಬ್ ನೀಚೆ ಚಲೆ ಜಾತೆ हैं, ಚಿನ್ನ ವಜ್ರದ ಮಹಲ್ ಎಲ್ಲ ಕೆಳಗೆ ಹೋಗ್ಬಿಡುತ್ತೆ। ಪೂಜಾ ಕೆ ಲಿಯೆ ಕಿತನಾ ಭಾರಿ ಮಂದಿರ್ ಬನಾಯಾ ಹೈ, ಪೂಜೆಗೋಸ್ಕರ ಎಷ್ಟು ದೊಡ್ಡ ವಿಜೃಂಭಣೆಯಿಂದ ಮಂದಿರ ಮಾಡಿದ್ದಾರೆ। ಭಕ್ತಿ ಮಾರ್ಗದಲ್ಲಿ आपे ही पूज्य आपे ही पूजारी, स्वयं ನೀವೇ ಪೂಜ್ಯರು ಪೂಜಾರಿಗಳಾಗ್ತೀರಾ। बाप समझाते हैं मैं तो पूजारी नहीं बनता हूँ, बाबा ಹೇಳ್ತಾರೆ ನಾನು ಪೂಜಾರಿ ಆಗೋಲ್ಲ। अगर मैं बनूँ तो मुझे फिर पूज्य कौन बनाएगा, ನಾನಾದರೆ ನನಗೆ ಯಾರು ಮತ್ತೆ ಪೂಜ್ಯ ಮಾಡೋದು। मैं ना पतित बनता हूँ ना बनाता हूँ, ನಾನು ಪತಿತಾನೂ ಆಗಲ್ಲ ಮಾಡೋದು ಇಲ್ಲ। पतित तुमको रावण बनाते हैं, ಪತಿತರನ್ನಾಗಿ ಮಾಡೋದು ರಾವಣ ನಿಮ್ಮನ್ನು। जिसको जलाते आते हैं ಅವನ್ನೇ ಸುಟ್ಕೊಂಡು ಬರ್ತೀರಾ। इस समय बाप आत्माओं की दुनिया है, इस समय ಪಾಪ ಆತ್ಮಾओं की दुनिया है, ಈ ಸಮಯದಲ್ಲಿ ಪಾಪಿ ಆತ್ಮಗಳಂಥ ಇರುವಂಥ ಜಗತ್ತಿದೆ। ಗಾತೆ भी है पतित पावनाओं,
ಗಾಯನನೂ ಇದೆ ಪತಿತ ಪಾವನ ಬನ್ನಿ. ಫಿರ್ ಕಹ ದೇತೆ ಪತಿತ ಪಾವನ್ ಸೀತಾರಾಮ್, ಮತ್ತೆ ಹೇಳ್ಬಿಡ್ತೀರಾ ಪತಿತ ಪಾವನ ಸೀತಾರಾಮ್. झट त्रेता वाले ರಾಮ್ ಕಿ ಯಾದ್ ಆ ಜಾತಿ ಹೈ, ತಕ್ಷಣ ತ್ರೇತಾವಾಲ್ ಅಂದರೆ ತ್ರೇತಾನಲ್ಲಿ ಬರುವಂಥ ರಾಮನ ನೆನಪಾಗ್ಬಿಡುತ್ತೆ. ಅವತ್ತು ಪತಿತ ಪಾವನ್ ನಹಿ ಹೈ, ಅವರೇನು ಪತಿತ ಪಾವನ ಅಲ್ಲ. ಬಾಪ್ ಯೇ ಸಬ್ ಬಾತೆ ಸಮझाते हैं, ತಂದೆ ಎಲ್ಲ ಮಾತುಗಳನ್ನ ಹೇಳ್ತಾರೆ. ತುಮ್ ಸಬ್ ಸೀತಾಯೇ ಹೋ ದ್ರೌಪದಿಯಾ ಹೋ ಏಕ್ ಕಿ ಬಾತ್ ನಹಿ ಹೈ, ನೀವೆಲ್ಲ ಸೀತೆಯರಾಗಿದ್ದೀರಾ ದ್ರೌಪದಿಯರಾಗಿದ್ದೀರಾ, ಇದು ಒಬ್ಬರ ಮಾತಲ್ಲ. ಏಕ್ द्रौपदी को 5 पति दिखाते हैं, ऐसी बात है नहीं. द्रौपदी के 5 पतिಯನ್ನು ತೋರಿಸ್ತಾರೆ, ಆ ರೀತಿ ಏನಿಲ್ಲ. भारत ही प्राचीन पवित्र खंड था क्योंकि पतित पावन परमपिता परमात्मा का बर्थ प्लेस है. ಭಾರತವೇ ಪ್ರಾಚೀನ ಪವಿತ್ರ ಖಂಡ ಆಗಿತ್ತು. ಯಾಕಂತ ಹೇಳಿದ್ರೆ ಪತಿತ ಪಾವನ ಪರಂಪಿತ ಪರಮಾತ್ಮನ ಜನ್ಮಸ್ಥಳವದು. उसने यहाँ आकर पतितों को नरकवासियों का उद्धार किया है. ಅವರು ಇಲ್ಲಿ ಬಂದು ಪತಿತರನ್ನು ನರಕವಾಸಿಯರ ಕಲ್ಯಾಣ ಮಾಡಿದರು. ಸಬ್ ಧರ್ಮ ವಾಲೆ ಗಾಡ್ ಫಾದರ್ ಕೋ ಯಾದ್ ಕರ್ತೆ ಹೈ, ಎಲ್ಲ ಧರ್ಮದವರು ಗಾಡ್ ಫಾದರನ್ನು ನೆನ್ಪು ಮಾಡ್ತಾರೆ. ಕ್ಯೂಂಕಿ ಸಬ್ ತಮೋ ಪ್ರಧಾನ ಹೈ, ಯಾಕಂದರೆ ಎಲ್ಲರೂ ತಮೋ ಪ್ರಧಾನ. ಇಬ್ರಾಹಿಂ ಬೌದ್ಧ ಆದಿ ಸಬ್ ಇಸ್ ಸಮಯ ಹಾಜಿರ್ ಹೈ, ಇಬ್ರಾಹಿಂ ಬೌದ್ಧ ಉಳಿದವರೆಲ್ಲ ಈ ಸಮಯ ಇಲ್ಲಿದ್ದಾರೆ. ಪೆಹಲಾ ನಂಬರ್ ಬ್ರಹ್ಮ ಬಿ ಪತಿತ ದುನಿಯಾ ಮೇ ಹೈ, ಮೊದಲನೇ ನಂಬರ್ ಬರುವಂಥ ಬ್ರಹ್ಮನೂ ಕೂಡ ಪತಿತ ಪ್ರಪಂಚದಲ್ಲಿದ್ದಾರೆ. ತೋ ಅವ್ರ ಕೋಯಿ ವಾಪಸ್ कैसे जा सकता ಅಂತ ಹೇಳಿದ್ಮೇಲೆ ಇನ್ಯಾರು ಉಳಿದವ್ರು ಹೇಗೆ ಪುನಃ ಹಿಂತಿರುಗಿ ಹೋಗ್ಲಿಕ್ಕೆ ಸಾಧ್ಯ. ಸಭಿ ಇಸ್ ಸಮಯ ಕಬ್ರದ ಹಾಕಿಲ್ ಹೈ, ಎಲ್ಲರೂ ಕಬ್ರದ ಹಾಕಿಲಾಗಿದ್ದಾರೆ. ಬಾಪ್ ಆಕರ್ ಸಬ್ಕೋ ಗತಿ ಸದ್ಗತಿ ದೇತೆ ಹೈ, ತಂದೆ ಬಂದು ಎಲ್ರಿಗೂ ಗತಿ ಸದ್ಗತಿ ಕೊಡ್ತಾರೆ. सत्युग में भारत पवित्र था, देवताओं के आगे गाते भी है आप सर्वगुण संपन्न. ಸತ್ಯುಗ ಏನಾಗಿತ್ತು, ಹಿಂದೆ ಪವಿತ್ರವಾಗಿತ್ತು. ಅಂದರೆ ಸತ್ಯುಗದಲ್ಲಿ ಭಾರತವು ಪವಿತ್ರವಾಗಿತ್ತು. ದೇವತೆ ಹಾಗೆ ಗಾತೆ ಬಿ ಹೇ ಆಪ್ ಸರ್ವಗುಣ ಸಂಪನ್ನ, ದೇವತೆಗಳ ಮುಂದೆ ಹೋಗಿನೂ ಹಾಡಾಡ್ತಾರೆ ನೀವು ಸರ್ವಗುಣ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಅಂತ ಹೇಳಿ. ಹಮ್ ವಿಕಾರಿ ಹೇ, ನಾವು ವಿಕಾರಿಗಳು. ಈ ಸಮಯ ಸಬ್ ವಿಕಾರಿ ಹೇ, ಸಬ್ಕೋ ನಿರ್ವಿಕಾರಿ ಬನಾನೆ ಬಾಪ್ ಕೋ ಆನಾ ಪಡ್ತಾ ಹೇ. ಈಗ ಎಲ್ಲರೂ ವಿಕಾರಿಗಳಾಗಿದ್ದಾರೆ, ನಿರ್ವಿಕಾರಿ ಮಾಡಲಿಕ್ಕೆ ತಂದೆ ಬರಬೇಕು. ತೋ ಪತಿತ ಪಾವನ್ ಬಾಪ್ ಟೆಹರಾನ, ಹಾಗಂತಂದಮೇಲೆ ಪತಿತ ಪಾವನ ತಂದೆ ಆದ್ರಲ್ವ. ನಾಕಿ ಪಾನಿ ಕಿ ನದಿಯ, ನೀರಿನ ನದಿಯಲ್ಲ. ಪತಿತ ಪಾವನ್ ಜ್ಞಾನ ಸಾಗರ ಸೆ ನಿಕ್ಲಿ ಹುಯಿ ಯೇ ಜ್ಞಾನ ಗಂಗಾ ಹೇ, ಪತಿತ ಪಾವನ ಜ್ಞಾನ ಸಾಗರದಿಂದ ಬಂದಿರುವಂಥ ಇವರು ಜ್ಞಾನ ಗಂಗೆಗಳಾಗಿದ್ದಾರೆ. ಶಿವಶಕ್ತಿ ಸೇನಾ ಹೇ, ಶಿವಶಕ್ತಿ ಸೇನೆಯರಾಗಿದ್ದಾರೆ. शिव से ज्ञान का कलश मिलता है. बाप कहते हैं बच्चे गृहस्थ व्यवहार में रहते पवित्र बनो. ಶಿವನಿಂದ ಜ್ಞಾನ ಕಲಶ ಇವ್ರಿಗೆ ಸಿಗುತ್ತೆ. ಬಾಬಾ ಹೇಳ್ತಾರೆ ಮಕ್ಕಳೇ ಗೃಹಸ್ಥದ ವ್ಯವಹಾರದಲ್ಲಿದ್ದರೂ ಕೂಡ ಪವಿತ್ರರಾಗಿ. ಕರ್ಮ ಬಿ ಜರೂರ್ ಕರ್ನಾ ಹೇ, ಕರ್ಮ ಖಂಡಿತ ಮಾಡಬೇಕು. ಯೇ ಹೇ ಹಿ ಕರ್ಮಯೋಗ, ಇದಾಗಿದೆ ಕರ್ಮಯೋಗ. ಕರ್ಮ ಸನ್ಯಾಸ ತೋ ನಹಿ ಹೋ ಸಕ್ತಾ, ಕರ್ಮ ಸನ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. वो समझते हैं घर में खाना नहीं बनाते भीख पर गुजारते हैं इसलिए कर्म सन्यासी है. ಅವ್ರು ಅಂದ್ಕೊಳ್ತಾರೆ ಮನೇಲಿ ನಾವು ಊಟ ಮಾಡಲ್ಲ, ಭಿಕ್ಷೆ ಪಡ್ಕೊಂಡು ನಮ್ಮ ಒಂದು ಜೀವನ ನಡೆಸ್ತೀವಿ, ಹಾಗಾಗಿ ಅವರು ಕರ್ಮ ಸನ್ಯಾಸಿಗಳೆಂದು. ಓತು ಫಕೀರ್ ಟೆಹರೆ, ಅವರನ್ನು ಬಾಬಾ ಫಕೀರ್ ಅಂತ ಹೇಳ್ತಾರೆ. ಅನ್ನ ತೋ ವಿಕಾರಿಯೋಂ ಕಾ ಪೇಟ್ ಮೇ ಪಡ್ತಾ ಹೇ ತೋ ಅನ್ನ ದೋಷ ಲಗ್ ಜಾತಾ ಹೇ, ಹೊಟ್ಟೆಗೆ ಯಾವ ಅನ್ನ ಸಿಗುತ್ತೆ, ವಿಕಾರಿಗಳು ಮಾಡಿದಂಥ, ಸೊ ಅನ್ನ ದೋಷ ಆಗಿಬಿಡುತ್ತೆ. ಪತಿತ ಘರ್ ಸೆ ಭಲ್ ನಿಕಲ್ ಜಾತೆ ಹೇ ಫಿರ್ ಭಿ ಜನ್ಮ ತೋ ಪತಿತ ಘರ್ ಮೇ ಲೇನಾ ಪಡ್ತಾ ಹೇ. ಪತಿತ ಮನೆಯಿಂದ ಹೊರಗೆ ಬಂದರೂ ಕೂಡ ಜನ್ಮ ಪುನಃ ಅಲ್ಲೇ ತೊಗೊಳ್ಬೇಕಲ್ಲ. ತುಮಕೋ ಭೀ ಅನ್ನ ಅಸರ್ ಕರೇಗ ಇಸ್ಲಿಯೇ ಪರ್ಹೇಜ್ ರಖಿ ಜಾತಿ ಹೇ, ನಮಗೂ ಕೂಡ ಊಟ ನಮ್ಮೇಲೆ ಪ್ರಭಾವ ಬೀರುತ್ತೆ, ಹಾಗಾಗಿ ನಾವು ಬಹಳ ಪಥ್ಯದಲ್ಲಿರಬೇಕು. ಪತಿತ ಕ ಅನ್ನ ನಹಿ ಖಾನಾ ಚಾಹಿಯೆ, ಪತಿತರ ಅನ್ನ ತೊಗೊಳ್ಬಾರ್ದು. ಜಿತನಾ ಹೋ ಸಕೆ ಅಪ್ನೆ ಕೋ ಬಚಾತೆ ರಹೋ, ಎಷ್ಟು ಸಾಧ್ಯನೋ ಅಷ್ಟು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತಾ ಇರಿ. ಕೋಯಿ ಕಾ ಬಹುತ್ ಝಗಡಾ ಭೀ ಹೋ ಜಾತಾ ಹೇ, ಕೆಲವ್ರದ್ದು ಬಹಳ ಜಗಳನೂ ಆಗ್ಬಿಡುತ್ತೆ. ಏಕ್ ಭಾಯ್ ಜ್ಞಾನ ಮೇ ಆತಾ ದೂಸರಾ ನಹಿ ಆತಾ, ಒಬ್ಬ ಸಹೋದರ ಜ್ಞಾನದಲ್ಲಿ ಬರ್ತಾನೆ ಮತ್ತೊಬ್ಬ ಬರೋದಿಲ್ಲ. ऐसे बहुत ಕೇಸ್ ಹೋತೆ ಹೇ, ಈ ರೀತಿ ಬಹಳಷ್ಟು ಕೇಸ್ಗಳಿರುತ್ತೆ. ಇತನಾ ಬೇಹದ್ ಕಾ ರಾಜ್ಯ ಲೇತೆ ಹೋ ತೋ ಜರೂರ್ ಕುಚ್ ಝಗಡೆ ಹೋಂಗೆ ಅಲ್ವಾ. ಇಂಥ ಒಂದು ದೊಡ್ಡ ಬೇಹದ್ದಿನ ರಾಜ್ಯ ನೀವು ಪ್ರಾಪ್ತಿ ಮಾಡ್ಕೊಳ್ತೀರಾ ಅಂದಮೇಲೆ ಸ್ವಲ್ಪ ಜಗಳ ಅಂತೂ ಆಗೇ ಆಗುತ್ತೆ. ಕೋಯಿ ಭೀ ಹಾಲತ್ ಮೇ ತುಮಕೋ ಅಪ್ನಾ ವಚನ್
ಬಚಾವ್ ರಖನಾ ಹೈ. ಎಂಥ ಪರಿಸ್ಥಿತಿ ಆಗಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಮುಕ್ತಿ ತೋ ಕೋಯಿ ಪಾತೆ ನಹಿ ಹೈ, ಯಾರು ಮುಕ್ತಿ ಪ್ರಾಪ್ತಿ ಮಾಡ್ಕೊಳ್ಳಲ್ಲ. ಗೋಪೇಡೆ ಮಾರ್ತೆ रहते हैं हम ಜ್ಯೋತ್ ಜ್ಯೋತ್ ಮೇ ಲೀನ್ ಹೋಂಗೆ. ಸುಮ್ಮನೆ ಬುರುಡೆ ಬಿಡ್ತಿರ್ತಾರೆ, ನಾವು ಜ್ಯೋತಿಯಲ್ಲಿ ಲೀನರಾಗ್ತೀವಿ ಅಂತ ಹೇಳಿ. समझाते समझाते आखिर उन्हों की बुद्धि में भी आएगा कि ये बात ठीक है. ಹೇಳ್ತಾ ಹೇಳ್ತಾ ಕೊನೆಗೆ ಅವ್ರ ಬುದ್ಧಿಲೂ ಬಂದ್ಬಿಡುತ್ತೆ, ಹಾಂ ಈ ಮಾತು ಸರಿಗಿದೆ. सत्य की आयु अगर लाखों वर्ष होती तो संख्या बहुत बढ़ जाती. ಸತ್ಯುಗದ ಆಯಸ್ಸು ಲಕ್ಷ ವರ್ಷ ಇದ್ದಿದ್ದರೆ ಜನಸಂಖ್ಯೆ ಹೆಚ್ಚಾಗಿ ಬಿಡ್ತಿತ್ತು. ಅಭಿ ತೋ ಸಂಖ್ಯಾ और ही सबसे थोड़ी है. ಜನಸಂಖ್ಯೆ ಈಗ ಇನ್ನೂ ಕಡಿಮೆ ಇದೆ, ಕ್ಯೂಂಕಿ ಕನ್ವರ್ಟ್ ಹೋ ಗಯೇ ಹೈ ಅವ್ರ ಧರ್ಮೋ ಮೇ. ಯಾಕಂತ ಹೇಳಿದ್ರೆ ಬೇರೆ ಧರ್ಮಗಳೆಲ್ಲ ಅವ್ರು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ದೇವತಾ ಧರ್ಮ ವಾಲೆ ಹಿ ಸೂರ್ಯವಂಶಿ, ದೇವತೆ ಧರ್ಮದವರೇ ಸೂರ್ಯವಂಶಿಗಳು. ರಾಮ್ ಕೋ ಫಿರ್ ಕ್ಷತ್ರಿಯ ಕಿ ನಿಶಾನಿ ದೇ ದಿ ಹೈ, ರಾಮನಿಗೆ ಕ್ಷತ್ರಿಯನ ಗುರುತು ಕೊಟ್ಬಿಟ್ಟಿದ್ದಾರೆ. ಅಭಿ ತುಮ್ ರುಹಾನಿ ಕ್ಷತ್ರಿಯ ಹೋ, ನೀವೆಲ್ಲ ರುಹಾನಿ ಆತ್ಮಿಕ ಕ್ಷತ್ರಿಯರಾಗಿದ್ದೀರಿ. ಮಾಯಾ ಪರ್ ಜೀತ್ ಪಾತೆ ಹೋ, ಮಾಯೆ ಮೇಲೆ ಪ್ರಾಪ್ತಿ ಮಾಡ್ಕೊಳ್ತೀವಿ. ಇಸ್ಮೆ ಸಮझाने की बड़ी बुद्धि चाहिए, ಇದನ್ನು ಹೇಳ್ಕೊಳ್ಳಿಕ್ಕೆ ಅರ್ಥಪಡಿಸ್ಲಿಕ್ಕೆ ಬಹಳ ಬುದ್ಧಿ ಬೇಕು. ಯೋಗ भी बड़ा सहज है, ಯೋಗನೂ ಬಹಳ ಸಹಜ. ಆತ್ಮ ಕೋ ಯೋಗ ಲಗ್ತಾ ಹೈ ಪರಮಪಿತ ಪರಮಾತ್ಮ ಕೆ ಸಾಥ್, ಆತ್ಮಗಳ ಯೋಗ ಯಾರ ಜೊತೆ ಇರುತ್ತೆ? ಪರಮಪಿತ ಪರಮಾತ್ಮನ ಜೊತೆ. ಯೋಗಾಶ್ರಮ ತೋ ಬಹುತ್ ಹೈ ಪರಂತು ವೋ ಸಬ್ ಹಠಯೋಗ ಕರಾತೆ ಹೈ. ಯೋಗಾಶ್ರಮ ಬಹಳ ಇದೆ, ಆದರೆ ಅವೆಲ್ಲ ಅವ್ರು ಮಾಡೋದು ಯಾವುದು? ಹಠಯೋಗ. ಏ ಥೋಡಿ ಕೇತೆ ಹೈ ಪರಮಪಿತ ಪರಮಾತ್ಮ ಕೆ ಸಾಥ್ ಯೋಗ ಲಗಾओ, ಈ ರೀತಿ ಹೇಳ್ತಾರ ಪರಮಾತ್ಮನ ಜೊತೆ ಯೋಗ ಮಾಡಿ. ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಹಮ್ಕೋ ದಲ್ಲಾಲ್ ಕೆ ರೂಪ ಮೇ ಮಿಲೆ ಹೈ, ಮಕ್ಕಳಾದ ನಮಗೆ ಗೊತ್ತಿದೆ ತಂದೆ ನಮಗೆ ದಲ್ಲಾಲ್ ರೂಪದಲ್ಲಿ ಸಿಕ್ಕಿದ್ದಾನೆ. ಕೇತೆ ಹೈ ಮಾಮ್ ಏಕಂ ಯಾದ್ ಕರೋ, ಹೇಳ್ತಾರೆ ನಿರಂತರ ನನ್ನ ನೆನ್ಪು ಮಾಡಿ. ತೋ ಖಾದ್ ನಿಕಲ್ ಜಾಯೇಗಿ, ಹಾಗಾದ್ರೆ ಖಾದ್ ಹೊರಗೆ ಬಂದ್ಬಿಡುತ್ತೆ. ಯಾದ್ ಕರ್ತೆ ಕರ್ತೆ ತು ಮುಕ್ತಿಧಾಮ್ ಮೇ ಚಲೆ ಜಾಯೇಗಿ, ನೆನಪು ಮಾಡ್ತಾ ಮಾಡ್ತಾ ನೀವು ಹಾಗೇ ಮುಕ್ತಿಧಾಮದಲ್ಲಿ ಹೋಗ್ಬಿಡ್ತೀರ. ಬಾಪ್ बैठ समझाते हैं बच्चे दुनिया का हाल देखो क्या हो गया है. ಬಾಬಾ ಕೂತು ನಮಗೆ ಹೇಳ್ಕೊಡ್ತಾರೆ, ಮಕ್ಕಳೇ ನೋಡಿ ಪ್ರಪಂಚದ ಗತಿ ಏನಾಗಿದೆ. ತುಮ್ ಜೋ ವಿಶ್ವಕ್ಕೆ ಮಾಲಿಕ್ थे ಬೆಗರ್ ಬನ್ ಪಡೆ ಹೋ, ಫಿರ್ ಬೆಗರ್ ಟು ಪ್ರಿನ್ಸ್ ಬನ್ನ ಹೈ. ವಿಶ್ವದ ಮಾಲೀಕರಾದಂಥ ನೀವು ಈಗ ಬೆಗರ್ ಆಗಿಬಿಟ್ಟಿದ್ರೆ, ಈಗ ಬೆಗರ್ ಟು ಪ್ರಿನ್ಸ್ ಆಗಬೇಕು. ಭಾರತ್ ಬೆಗರ್ ಹೈ, ಭಾರತ ಬೆಗರ್ ಆಗಿದೆ. ಪತಿತ ರಾಜಾಯೇ ಪಾವನ್ ಮಹಾರಾಜ ಮಹಾರಾಣಿ ಕೆ ಮಂದಿರ್ ಬನಾಕರ್ ಪೂಜಾ ಕರ್ತೆ ಹೈ. ಪತಿತ ರಾಜರು ಪಾವನ ಮಹಾರಾಜ ಮಹಾರಾಣಿಯರ ಮಂದಿರವನ್ನು ಮಾಡಿ ಪೂಜೆ ಮಾಡ್ತಾರೆ. ನಿರಾಕಾರ ಶಿವ ಬಾಬಾ ಕಿ ಪೂಜಾ ಕರ್ತೆ ಹೈ, ನಿರಾಕಾರ ಶಿವ ತಂದೆಯ ಪೂಜೆ ಮಾಡ್ತಾರೆ. ಜರೂರ್ ಕುಚ್ ಕಿಯಾ ಹೋಗಾ, ಖಂಡಿತ ಅವರೇನೋ ಮಾಡಿರ್ಬೋದು. ಕಿತನೆ ಮಂದಿರ್ ಹೈ ತುಮ್ ಅಭಿ ಜಾನ್ತೆ ಹೋ, ಎಷ್ಟು ದೇವಸ್ಥಾನಗಳಿದೆ ಈಗ ನಿಮ್ಗೆ ಗೊತ್ತು. 5000 ವರ್ಷ ಪೆಹಲೆ ಬಿ ಆಕರ್ ರಾಜಯೋಗ ಸಿಖಾಯಾ ಥಾ, 5000 ವರ್ಷಗಳ ಹಿಂದೆಯೂ ಬಂದು ರಾಜಯೋಗ ಹೇಳ್ಕೊಟ್ಟಿದ್ವಿ. ತುಮ್ನೆ ಅನೇಕ ಬಾರ್ ರಾಜ್ಯ ಲಿಯಾ ಹೈ, ನೀವು ಅನೇಕ ಬಾರಿ ರಾಜ್ಯ ಪ್ರಾಪ್ತಿ ಮಾಡ್ಕೊಂಡ್ರಿ. ಅವ್ರು ಗವಾಯ ಹೈ, ಮತ್ತು ಕಳ್ಕೊಂಡ್ರಿ ಕೂಡ. अब फिर ಶಾಂತಿಧಾಮ್ और ಸುಖಧಾಮ್ ಕೋ ಯಾದ್ ಕರೋ, ಈಗ ಪುನಃ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ. ದುಃಖಧಾಮ್ ಕೋ ಭೂಲ್ತೆ ಜಾओ, ದುಃಖಧಾಮವನ್ನು ಮರಿತಾ ಹೋಗಿ. ये सब ವಿನಾಶ ಹೋನಾ ಹೈ, ಫಿರ್ ತುಮ್ ಸ್ವರ್ಗಕ್ಕೆ ಮಾಲಿಕ್ ಬನ್ ಜಾಯೇಂಗೆ, ಇದೆಲ್ಲ ವಿನಾಶ ಆಗಬೇಕು, ನಂತರ ನೀವು ಸ್ವರ್ಗದ ಮಾಲೀಕರಾಗ್ತೀರಾ. बाप कहते हैं मैं तुम्हारा बेहद का बाप भी हूँ, तुमको बेहद का वर्षा देने आया हूँ. ಬಾಬಾ ಹೇಳ್ತಾರೆ, ನಾನು ನಿಮ್ಮ ಬೇಹದಿನ ತಂದೆ ಆಗಿದ್ದೀನಿ, ಅವರ ಬೇಹದಿನ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ. तुम्हारी दिल में खुशी है, हम अपनी राजधानी श्रीमत पर स्थापना कर रहे हैं. ನಮ್ಮ ಹೃದಯದಲ್ಲಿ ಖುಷಿ ಇದೆ, ನಾವು ನಮ್ಮ ರಾಜಧಾನಿಯನ್ನು ಶ್ರೀಮತದ ಆಧಾರವಾಗಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಪರಂತು ಹೇ ಸಾರಾ ಗುಪ್ತ, ಆದರೆ ಇದೆಲ್ಲ ಗುಪ್ತ ಮಾತು. ರಾವಣ ಪರ್ ಜೀತ್ ಪಾನಿ ಹೇ ಗಾಯಾ ಬಿ ಜಾತಾ ಹೇ ಮಾಯಾ ಜೀತೆ ಜಗತ್ ಜೀತ್. ರಾವಣನ ಮೇಲೆ ಜಯವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು. ಗಾಯನವೇ ಇದೆ ಮಾಯಾ, ಅಂದರೆ ಮಾಯೆಯನ್ನು ಗೆದ್ದರೆ ಜಗತ್ತನ್ನೇ ಗೆದ್ದಂತೆ. 5 ವಿಕಾರೋ ಪರ್ ಜೀತ್ ಪಾನಿ ಹೇ, 5 ವಿಕಾರಗಳ ಮೇಲೆ ಜಯ ಪ್ರಾಪ್ತಿ ಮಾಡ್ಕೊಳ್ಬೇಕು. 5 ವಿಕಾರೋ ಕಾ ಸನ್ಯಾಸ ಕರ್ನಾ ಹೈ, 5 ವಿಕಾರಗಳ ಸನ್ಯಾಸ ಮಾಡಬೇಕು. ಖಿವಯ್ಯ ತೋ ಏಕ್ ಬಾಪ್ ಹೈ, ಖಿವಯ್ಯ ಒಬ್ಬ ತಂದೆ. ಸಬ್ಕಿ ಸದ್ಗತಿ ಕರ್ನೆ ವಾಲೆ ಸದ್ಗುರು ಬಿಗರ್ ಘೋರ್ ಅಂಧಿಯಾರ, ಎಲ್ಲರಿಗೂ ಸದ್ಗತಿ ಕೊಡುವಂಥ ಸದ್ಗುರು ಇಲ್ಲದೆ ಏನಿದೆ ಕೇವಲ ಕತ್ತಲೆ.
भारत में गुरु तो बहुत है. ಭಾರತದಲ್ಲಿ ಬಹಳ ಗುರುಗಳಿದ್ದಾರೆ. ಹರ್ ಏಕ್ ಸ್ತ್ರೀ ಕಾ ಪತಿ ಭಿ ಗುರು है. ಪ್ರತಿಯೊಬ್ಬ ಹೆಣ್ಣಿನ ಪತಿಯು ಕೂಡ ಗುರು. फिर इतनी दुर्गति क्यों हुई है? कह देते हैं सब ईश्वर के रूप है. ಅಂದಮೇಲೆ ಯಾಕಿಷ್ಟು ದುರ್ಗತಿ? ಹೇಳ್ತಾರೆ ಎಲ್ಲವೂ ಈಶ್ವರನ ರೂಪ. ಹಮ್ ಈಶ್ವರ್ है, ನಾವು ಈಶ್ವರ ಆಗಿದ್ದೀವಿ ಅಂತ ಹೇಳ್ತಾರೆ. फिर योग किससे लगाए ಅಂತಂದ್ಮೇಲೆ ಯೋಗ ಇನ್ಯಾರ ಜೊತೆ ಇಡೋದು? फिर तो भक्ति ही बंद हो जाए, ಭಕ್ತಿನೇ ಮುಗ್ದೋಗ್ಬೇಕು. फिर हे भगवान कह किसको बुलाते हो ಅಂದಮೇಲೆ ಯಾಕೆ ನೀವು ದೇವರು ಅಥವಾ ಭಗವಂತನ ಕರಿತೀರಾ? ಸಾಧನಾ ಕಿಸ್ಕಿ करते हैं, ತಪಸ್ಸು ಯಾರ್ದು ಮಾಡ್ತೀರಾ? ಖುದ್ ಈಶ್ವರ್ ಥೋಡೆ ಕಭಿ ಬಿಮಾರ್ ಪಡ್ತಾ है. ಈಶ್ವರ ಯಾವತ್ತಾರೋ ಜ್ವರ ಬರುತ್ತಾ ಅವ್ರಿಗೆ ಅಥವಾ ಅನಾರೋಗ್ಯ ಬರುತ್ತಾ? परंतु कोई पूछने वाला नहीं है. ಆದರೆ ಯಾರು ಇದನ್ನು ಕೇಳಲ್ಲ. डरते रहते हैं श्राप न मिल जाए, ಭಯ ಪಡ್ತಾರೆ ಎಲ್ಲಿ ನಮಗೆ ಶಾಪ ಸಿಕ್ಬಿಡಲ್ವೋ ಅಂಥೇಳಿ. ವಾಸ್ತವ में श्राप देने वाला है रावण. ವಾಸ್ತವವಾಗಿ ಶಾಪ ಕೊಡೋದು ರಾವಣ. बाप तो वर्षा देते हैं, रावण दुश्मन है इसलिए जलाते रहते हैं. ತಂದೆ ನಮಗೆ ಆಸ್ತಿ ಕೊಡ್ತಾರೆ, ರಾವಣ ನಮ್ಮ ಶತ್ರು, ಹಾಗಾಗಿ ಅವನನ್ನು ಸುಡ್ತಿರ್ತೀವಿ. ಲಕ್ಷ್ಮೀ ನಾರಾಯಣ के चित्र को कब जलाते हैं? ಲಕ್ಷ್ಮೀನಾರಾಯಣನ ಚಿತ್ರವನ್ನು ಯಾವಾಗ ನಾವು ಸುಡೋದು? ಲಕ್ಷ್ಮೀನಾರಾಯಣ ಕೋ ಬಿಲ್ಕುಲ್ ನಹಿ. ರಾವಣ ಕ್ಯಾ ಚೀಸ್ है? ರಾವಣ ಯಾವ ಒಂದು ವಸ್ತು ಅವನು? ಅಭಿ ತುಮಕೋ ಮಾಲೂಮ್ ಪಡಾ है. ಲಕ್ಷ್ಮೀನಾರಾಯಣ ಯಾರೋ, ರಾವಣ ಯಾರೋ ಅನ್ನೋದು ಈಗ ನಮಗೆ ಗೊತ್ತಾಗಿದೆ. ಸತ್ಯುಗ್ ಮೇ ಪಾವನ ಪ್ರವೃತ್ತಿ ಮೇ ಸುಖ ಥಾ. ಸತ್ಯುಗದಲ್ಲಿ ಪಾವನ ಪ್ರವೃತ್ತಿ ಇದ್ದಿದ್ದರಿಂದ ನಮಗೆ ಬಹಳ ಸುಖ ಇತ್ತು. ಅಭಿ ಪತಿತ ಪ್ರವೃತ್ತಿ ಮೇ ದುಃಖ है. ಈಗ ಪತಿತ ಪ್ರವೃತ್ತಿಯಲ್ಲಿ ದುಃಖ ಇದೆ. ಅಭಿ ಇಸ್ಕಾ ವಿನಾಶ ಹೋನಾ है. ಈಗ ಇದರ ವಿನಾಶ ಆಗಬೇಕು. ತುಮ್ ದೇಖೆಂಗೆ ಅರ್ತ್ ಕ್ವೇಕ್ ಆದಿ ಹೋತೆ रहेगी. ನಾವು ನೋಡ್ತೀವಿ ಅರ್ತ್ ಕ್ವೇಕ್ ಮುಂತಾದವು ಆಗ್ತಾ ಇರುತ್ತೆ. ಬಾಬಾ ಬಿ ಕಹಾ ತಕ್ बैठ ಶಿಕ್ಷಾ ದೇಂಗೆ. ತಂದೇನು ಎಲ್ಲಿವರೆಗೂ ಕೂತು ಶಿಕ್ಷಣ ಕೊಡ್ತಾರೆ? ಲಿಮಿಟ್ ಹೋಗಿ ನಾ, ಲಿಮಿಟ್ ಇರುತ್ತಲ್ವ. ರಾಜಾಯಿ ಸ್ಥಾಪನ್ ಹೋಗಿ और ವಿನಾಶ ಹೋಗ. ರಾಜಾಯಿ ಸ್ಥಾಪನೆ ಆಗುತ್ತೆ ಮತ್ತು ವಿನಾಶ ಆಗುತ್ತೆ. अंत में तुम बहुत मज़े देखेंगे. ಅಂತ್ಯದಲ್ಲಿ ಬಹಳ ಮಜಾ ನೋಡ್ತೀರಾ ನೀವು. ಶುರುವಾತ್ ಸೇ ಬಿ ಜಾಸ್ತಿ. ಆದಿ ಸಮಯದಲ್ಲಿತ್ತಲ್ಲ ಅದಕ್ಕಿಂತ ಹೆಚ್ಚಾಗಿ ಅಂತಿಮ ದೃಶ್ಯಗಳು ಚೆನ್ನಾಗಿರುತ್ತೆ ಅಂತಾರೆ ಬಾಬಾ. ಓತೋ ಪಾಕಿಸ್ತಾನ್ ಥಾ, ಅದು ಪಾಕಿಸ್ತಾನ ಆಯಿತು. ಅಭಿ ತೋ ವಿನಾಶ ಕಾ ಸಮಯ है, ತುಮಕೋ ಬಾಬಾ ಬಹುತ್ ಕುಚ್ ದಿಖಾಯೆಂಗೆ. ಈಗ ವಿನಾಶದ ಸಮಯ ಆಗಿದೆ, ಹಾಗಾಗಿ ಬಾಬಾ ನಮಗೆ ಬಹಳಷ್ಟು ಸಾಕ್ಷಾತ್ಕಾರ ಮಾಡಿಸ್ತಾರೆ ಅಥವಾ ತೋರಿಸ್ತಾರೆ. ಫಿರ್ ಜೋ ಅಚ್ಚಿ ರೀತಿ ನಹಿ ಪಡೆ ಹುए ಹೋಂಗೆ वो अंदर ಫತಕ್ತೆ रहेंगे. ಆಗ ಯಾರು ಚೆನ್ನಾಗಿ ಓದಿರಲ್ಲೋ ಅವ್ರಿಗೆ ಒಳಗಡೆನೆ ದುಃಖ ಆಗ್ತಾ ಇರುತ್ತೆ. ಕ್ಯಾ ಕರ್ ಸಕ್ತೆ ಹೇ, ಏನು ಮಾಡ್ಲಿಕ್ಕೆ ಸಾಧ್ಯ? ಅಭಿ ಜಿತನಾ ಪುರುಷಾರ್ಥ ಕರ್ನಾ ಹೇ ಕರ್ ಲೋ. ಬಾಲ್ ಬಚ್ಚೋಂಕೋ ತೋ ಸಂಭಾಲ್ನಾ ಹಿ ಹೇ. ಎಷ್ಟು ಸಾಧ್ಯನೋ ಅಷ್ಟು ಪುರುಷಾರ್ಥ ಮಾಡ್ಕೊಳ್ಳಿ. ನಮ್ಮ ಒಂದು ಮಕ್ಕಳು ಮೊಮ್ಮಕ್ಕಳನ್ನು ಏನು ಪಾಲನೆ ಕೊಡಬೇಕು ಅದೆಲ್ಲ ಮಾಡಲೇಬೇಕು. ಕಾಯ ನಹಿ ಬನ್ನಾ ಹೇ, ಮೋಸಗಾರರಾಗಬಾರ್ದು. ಕದಂ ಕದಂ ಶ್ರೀಮತ್ ಪರ್ ಚಲ್ನಾ ಹೇ, ಪ್ರತಿ ಹೆಜ್ಜೆಯಲ್ಲೂ ಶ್ರೀಮತದಂತೆ ನಡಿಬೇಕು. ಬಾಪ್ ಕು ಯಾದ್ ಕರ್ತೆ ರೆಹನಾ ಹೇ, ಬಸ್ ಇಸ್ಮೇ ಹಿ ಮೆಹನತ್ ಹೇ. ತಂದೆ ನೆನಪು ಮಾಡ್ತಿರ್ಬೇಕು, ಇದರಲ್ಲೇ ಪರಿಶ್ರಮ ಇರೋದು. ಪಾಪೋಂ ಕಾ ಭೋಜ ಸೆ ಕೇಸೆ ಉತ್ತರೆ. ಪಾಪದ ಹೊರೆ ತಲೆಯಿಂದ ಹೇಗೆ ಇಳಿಯುತ್ತೆ? ಉಸ್ಕೆ ಲಿಯೇ ಹೇ ಸಹಜ ಯೋಗ, ಅದಕ್ಕೋಸ್ಕರ ಸಹಜ ಯೋಗ ಇದೆ. ಯೇ ಹೇ ಜ್ಞಾನ್ ಬಲ್ ಯೋಗ್ ಬಲ್ ಜಿಸ್ಸೆ ಮಾಯಾ ಪರ್ ವಿಜಯ ಪಾಕರ್ ವಿಶ್ವಕ್ಕೆ ಮಾಲಿಕ್ ಬಂತೆ ಹೇ. ಇದಾಗಿದೆ ಜ್ಞಾನ ಬಲ, ಯೋಗ ಬಲ. ಇದರಿಂದ ಮಾಯೆ ಮೇಲೆ ಜಯ ಪ್ರಾಪ್ತಿ ಮಾಡ್ಕೊಳ್ತೀವಿ, ವಿಶ್ವದ ಮೇಲೆ ಮಾಲೀಕರಾಗ್ತೀವಿ. अच्छा, मीठे मीठे से खिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार नमस्ते नमस्ते. थैंक यू बाबा. धारणा के लिए मुख्य सार. श्रीमत पर ज्ञान और योग बल से माया पर विजय पानी है. ವಿನಾಶ ಕೆ ಪಹಲೆ ಅಪ್ನೆ ವಿಕರ್ಮೋ ಕೋ ವಿನಾಶ ಕರ್ನಾ ಹೈ. ಶ್ರೀಮತದ ಆಧಾರದ ಮೇಲೆ ಯೋಗ ಬಲದಿಂದ ಮಾಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ವಿನಾಶ ಮೊದಲು ನಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಬೇಕು. ಬೇಹದ್ ಕಾ ರಾಜ್ಯ ಲೇನೆ ಕೆ ಲಿಯೆ ಹರ್ ಬಾತ್ ಮೇ ಅಪ್ನಾ ಬಚಾವ್ ಕರ್ತೆ ರೆಹನಾ ಹೈ. ಬೇಹದ್ದಿನ ರಾಜ್ಯ ಪಡೆಯಲು ಪ್ರತಿ ಮಾತಲ್ಲೂ ನಾವು ನಮ್ಮ ರಕ್ಷಣೆ ಮಾಡ್ಕೊಳ್ಬೇಕು. ಅನ್ನದೋಷ ಸೆ ಬಹುತ್ ಸಂಭಾಲ್ ಕರ್ನಿ ಹೈ. ಅನ್ನದೋಷದಿಂದ ಬಹಳ ಸಂಭಾಲನೆ ಮಾಡ್ಕೊಳ್ಬೇಕು. ವರದಾನ. ಸಂಗಮ್ ಯುಗ್ ಕೆ ಮಹತ್ವ ಕೋ ಜಾನ್ ಸ್ನೇಹ ಕಿ ಅನುಭೂತಿ ಮೇ ಸಮಾನೆ ವಾಲೆ. ಸಂಗಮ ಯುಗದ ಮಹತ್ವವನ್ನು ತಿಳಿದು ಸ್ನೇಹದ ಅನುಭೂತಿಯಲ್ಲಿ ಮುಳುಗುವವರು
संपूर्ण ज्ञानी योगी भव, संपूर्ण ज्ञानी योगी भव। संगम युग परमात्मा स्नेह का युग है। संगम युग परमात्मा स्नेहದ युग। इस युग के महत्व को जानकर स्नेह की अनुभूतियों में समा जाओ। ಈ ಯುಗದ ಮಹತ್ವವನ್ನು ತಿಳ್ಕೊಂಡು ಸ್ನೇಹದ ಅನುಭೂತಿಯಲ್ಲಿ ಮುಳುಗಿ ಸ್ನೇಹ का सागर, स्नेह के हीरे मोतियों की थालियां भरकर, ಸ್ನೇಹದ ಸಾಗರ, ಸ್ನೇಹದ ವಜ್ರ ಮುತ್ತುಗಳನ್ನು ತಟ್ಟೆಯಲ್ಲಿ ತುಂಬಿಸಿಕೊಂಡು ಬಂದಿದ್ದಾರೆ. तो अपने को सदा भरपूर करो, ಹಾಗಾಗಿ ಸ್ವಯಂವನ್ನು ಸದಾ ಭರ್ಪೂರ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಥೋಡೆ ಸೆ ಅನುಭವ ಮೇ ಖುಷ್ ನಹಿ ಹೋ ಜಾओ, ಸ್ವಲ್ಪದ ಅನುಭವದಿಂದ ಮಾತ್ರನೇ ತೃಪ್ತರಾಗ್ಬಿಡ್ಬೇಡಿ ಅಥವಾ ಖುಷಿ ಪಟ್ಬಿಡ್ಬೇಡಿ. ಸಂಪನ್ನ ಬನೋ, ಸಂಪನ್ನರಾಗಿ. ಯೇ ಪರಮಾತ್ಮ ಪ್ಯಾರ್ ಕೆ ಹೀರೆ ಮೋತಿ ಅನ್ಮೋಲ್ ಹೇ. ಈ ಒಂದು ಪರಮಾತ್ಮ ಪ್ರೀತಿಯ ವಜ್ರ ಮುತ್ತುಗಳು ಬಹಳ ಅನ್ಮೋಲ್. ಇಸ್ಸೆ ಸದಾ ಸಜೆ ಸಜಾಯ ರಹೋ, ಇದರಿಂದ ಸದಾ ಅಲಂಕೃತರಾಗಿರಿ. ಕ್ಯೂಂಕಿ ಯೇ ಸ್ನೇಹ ಹಿ ಯೋಗ ಹೇ, ಈ ಸ್ನೇಹನೇ ಯೋಗ. और ಸ್ನೇಹ ಮೇ ಸಮಾನ ಹಿ ಸಂಪೂರ್ಣ ಜ್ಞಾನ. ಹಾಗಾಗಿ ಈ ಸ್ನೇಹದಲ್ಲಿ ಯಾವಾಗಲೂ ನಾವು ತಲ್ಲೀನರಾಗಿರೋದೇ ಸಂಪೂರ್ಣ ಜ್ಞಾನ. ऐसे रूहानी ಸ್ನೇಹ का ಸದಾ ಅನುಭವ ಕರ್ನೆ ವಾಲೆ. ಈ ರೀತಿ ಸದಾ ಆತ್ಮಿಕ ಸ್ನೇಹದ ಅನುಭವ ಮಾಡುವವರು ಸಂಪೂರ್ಣ ಜ್ಞಾನಿ ಯೋಗಿಯಾಗಿರ್ತಾರೆ, ಸಂಪೂರ್ಣ ಜ್ಞಾನಿ ಯೋಗಿಗಳು. ಸ್ಲೋಗನ್: जो व्यर्थ की फीलिंग से परे रहता है वही माया जीत बनता है. ವ್ಯರ್ಥದ ಫೀಲಿಂಗ್ನ ಯಾರು ಪರೆ ಇರ್ತಾರೋ ಅವರೇ ಮಾಯಾ ಜೀತರಾಗಿರ್ತಾರೆ.